ಎಲ್ರಿಗೂ ನಮಸ್ಕಾರ. RMC ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ವಿಷಯ ಏನಪ್ಪ ಅಂದರೆ ತಮ್ಮೇಲೆ ನೋಡಿದ ತಕ್ಷಣ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ಏನು ವಿಷಯ ಅಂತ. ಎಲ್ಲರೂ ಕೇಳೋ ಥರ ನಾನು ಕೇಳ್ತಿರೋ ಪ್ರಶ್ನೆ ಏನಪ್ಪ ಅಂತಂದರೆ, ಮಂಜು ಗೌಡ್ರು ತಲೆ ಬೋಳಿಸ್ಕೊಳ್ಳೋದು ಯಾವಾಗ? ಇದು ನನ್ನೊಬ್ಬನ ಪ್ರಶ್ನೆ ಅಲ್ಲ, ಪ್ರತಿಯೊಬ್ಬರು ಅವರ ವ್ಯೂವರ್ಸೇ ಆಗಿರಲಿ, ಚಂದನ್ ಗೌಡ್ರು ವ್ಯೂವರ್ಸೇ ಆಗಿರಲಿ, ಫಾಲೋವರ್ಸೇ ಆಗಿರಲಿ, ಪ್ರತಿಯೊಬ್ಬರು ಕೇಳ್ತಾ ಇರೋ ಪ್ರಶ್ನೆ ಏನು, ಮಂಜು ಗೌಡ್ರು ತಲೆ ಬೋಳಿಸ್ಕೊಳ್ಳೋದು ಯಾವಾಗ? ಒಂದು ಪಬ್ಲಿಕ್ಕಲ್ಲಿ ಏನಾದರೂ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಅದಕ್ಕೆ ಬದ್ಧವಾಗಿರಬೇಕು ನಾವು. ನಾನು ನಿಮಗೊಂದು ಪ್ರಶ್ನೆ, ಸುಮಂತ ಹೇಳಿದ್ದನ್ನು ನೀವು ಯಥಾವತ್ತಾಗಿ ಹಾಕಿದರೆ ಇಲ್ಲಿ ಯಾವುದು ತೊಂದರೆ ಇರ್ತಿರಲ್ಲ ಮಂಜು ಗೌಡ್ರೆ. ನೀವೇನು ಮಾಡಿದ್ರಿ, ಜಡ್ಜ್ಮೆಂಟೇ ನೀವೇ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅವನು ಆರೋಪ ಹೊರಿಸ್ತಾ, ಆದರೆ ನೀವೇ ಡಿಸೈಡ್ ಮಾಡಿಬಿಟ್ರಿ ಚಂದನ್ ಗೌಡ್ರು ಅಪರಾಧಿ ಅಂತ. ನೀವೇ ಡಿಸೈಡ್ ಮಾಡಿಬಿಟ್ರಿ. ಡಿಸೈಡ್ ಮಾಡಿದ್ದಲ್ಲದೆ ಅದು ವಾದ ವಿವಾದಕ್ಕೆ ಇಳಿದ್ರಿ. ಅಪರಾಧಿನೇ ಅಂತ ಡಿಸೈಡ್ ಮಾಡೋಕ್ಕೆ, ತೀರ್ಮಾನ ಮಾಡೋಕ್ಕೆ ನೀವೇ ಖುದ್ದಾಗಿ ನಿಂತುಬಿಟ್ರಿ. ಆದರೆ ನಾನು ಕೇಳ್ತಾ ಇರೋದು ನಿಮ್ಮನ್ನು, ಅವರು ಇವಾಗ ಅಪರಾಧಿ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಯಿತು, ಕಳ್ಳ ಯಾರು ಅನ್ನೋದು ಜನಕ್ಕೆ ಗೊತ್ತಾಯಿತು. ಸುಮ್ಮನೆ ಸುಳ್ಳಾಪದನ್ನೇ ಹೋಲಿಸ್ತವನು ಇವತ್ತು ಬೀದಿಲಿ ಪ್ರತಿಯೊಬ್ಬರ ಕೈಲೂ ತೂತು ಅಂತ ಉಗಿಸ್ಕೊತಾ ಇದ್ದಾನೆ. ಅವನ ಕೈಲಿ ಕರ್ಕೊಬಂದು ಸ್ಟೇಟ್ಮೆಂಟ್ ಕೊಡಿಸಿ ಅವ್ರಿಗೆ ಇಷ್ಟು ಅವಮಾನ ಆಯ್ತಲ್ವಾ? ಆ ಅವಮಾನ ಆಗಿದ್ದಕ್ಕೆ ನೀವು ನಾನು ತಲೆ ಬೋಳಿಸ್ಕೊಂತೀನಿ ಅಂತ ನೀವು ಹೇಳಿದ ಮೇಲೆ ಅದಕ್ಕೆ ಬದ್ಧವಾಗಿರ್ಬೇಕಲ್ವ ಮಂಜು ಗೌಡ್ರೆ? 11 ವರ್ಷ ನನಗೆ ಎಕ್ಸ್ಪೀರಿಯೆನ್ಸು ನ್ಯೂಸಲ್ಲಿ ಅಂತೀರಾ, ಯೂಟ್ಯೂಬಲ್ಲಿ ನ್ಯೂಸಲ್ಲಿ ಎಲ್ಲ ನಮಗಿಂತ ಸೀನಿಯರ್ಸ್ ಇದ್ದೀರಾ, ನಾವು ಮೊನ್ನೆ ಬಂದವರು. ನನಗೆ ಕೆಲವು ಸಾರಿ ಏನು ಅನಿಸುತ್ತೆ ಅಂದರೆ, ಕಬ್ಜಾ ಶರಣು ಎಷ್ಟು 100 ಪಟ್ಟು ಮೇಲೂ ಅನಿಸುತ್ತೆ. ಯಾಕೆ ಗೊತ್ತಾ? ಅವ್ನು ತಲೆ ಬೋಳಿಸ್ಕೊಂಡವನು, ಇನ್ನೊಂದು ಬೋಳಿಸ್ಕೊಂಡವನು, ಸ್ವಲ್ಪ ತರಲೆ ಆಟ ಆಡ್ತಾನೋ, ಆದರೆ ಮಾತು ಕರೆಕ್ಟಾಗಿ ನಡ್ಕೊಂಡವನು. ನೀವು ಮಾತಿಗೆ ನಡ್ಕೊಳ್ಳಿ ಮಂಜು ಗೌಡ್ರೆ. ಜನಕ್ಕೆ ನಿಮ್ಮ ಮೇಲೆ ಇರೋ ಅಭಿಪ್ರಾಯ ದುಪ್ಪಟ್ಟು ಹೆಚ್ಚಾಗುತ್ತೆ. ಪಬ್ಲಿಕಲ್ಲಿ ಬಂದು ಒಂದು ಸ್ಟೇಟ್ಮೆಂಟ್ ಕೊಡೋದು ಸುಲಭ ಅಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ನೀವು ಹೆಂಗೆ ಕಷ್ಟ ಬಿದ್ದು ಈ ಲೆವೆಲ್ ಬಂದಿದ್ದೀರೋ, ಚಂದನ್ ಗೌಡ್ರು ಅಷ್ಟೇ ಹಂತವಾಗಿ ಕಷ್ಟ ಬಿದ್ದು ಮೇಲೆ ಬಂದಿರೋ ವ್ಯಕ್ತಿ, ಆಯಿತಾ? ನೀವು ಯಾವನೋ ಒಬ್ಬ ಕೋತ್ ನನ್ನ ಮಗ ಹೇಳ್ದ ಅನ್ನೋ ಒಂದು ಸ್ಟೇಟ್ಮೆಂಟ್ ತಗೊಬಂದು ನೀವು ಪ್ರಸಾರ ಮಾಡಿದ ತಪ್ಪಲ್ಲ ಮಂಜು ಗೌಡ್ರೆ. ಪ್ರಸಾರ ಮಾಡೋಕ್ಕಿಂತ ಮುಂಚೆ ಅದು ಸತ್ಯನ ಸುಳ್ಳು ಅಂತ ನೋಡಿ ಪ್ರಸಾರ ಮಾಡಬೇಕಾಗಿತ್ತು. ಅವನು ಹೇಳ್ದ, ನೀವು ಹಾಕಿದ್ರಿ, ಆಯಿತು. ಹಾಕಿದ ಮೇಲೆ ಆತ ತಪ್ಪಿತಸ್ತಾನೆ ಅಂತ ನೀವು ಅದಕ್ಕೆ ಇಳಿದು ಬಿಟ್ರಲ್ಲ. ಹೆಂಗೆ ಡಿಸೈಡ್ ಮಾಡಿದ್ರಿ ನೀವು ಚಂದನ್ ಗೌಡ ಅಪರಾಧಿ ಅಂತ? ನೀವು ಹೆಂಗೆ ಡಿಸೈಡ್ ಮಾಡಿದ್ರಿ? ಪ್ರತಿಯೊಬ್ಬರು ನ್ಯೂಸಲ್ಲಿ ಹೇಳ್ತಾ ಇದ್ದದೆ ತಾನೇ, ಚಂದನ್ ಗೌಡರು ನೀವು ಅದನ್ನೇ ತಾನೇ ಅವರು ಹೇಳ್ತಾ ಇದ್ದು. ಅವ್ರಿಗೆ ಸಪ್ರೇಟಾಗಿ ಏನಾದರೂ ಹೇಳ್ತಿದ್ರಾ? ಬೇರೆ ನ್ಯೂಸ್ ಚಾನಲ್ ಅವರು ಹೇಳ್ದವ್ರ ಮೇಲೆ ಯಾರೂ ಕ್ವಶನ್ ರೈಸ್ ಮಾಡಿಲ್ಲ, ಯಾರೂ ಕ್ವಶನ್ ಕೇಳಿಲ್ಲ. ಆದರೆ ಚಂದನ್ ಗೌಡ್ರ ಮೇಲೆ ಯಾಕೆ? ಚಂದನ್ ಗೌಡ್ರ ಮೇಲೆ ಯಾಕೆ ಅಂತಂದರೆ, ಈ ಸುಮಂತ ಅನ್ನೋ ಕೋತಿಗೆ ಹೆಸರು ಮಾಡಬೇಕಾಗಿತ್ತು, ಬೆಳಿಬೇಕಾಗಿತ್ತು. ಅವನಿಗೆ ಯಾರಾದರೂ ಕುಮ್ಮಕ್ಕೆ ಕೊಡೋರು ಬೇಕಾಗಿತ್ತು. ಕುಮ್ಮವ್ರು ಕೊಟ್ಟರು, ಕೋತಿ ಥರ ಕುಣ್ದ. ಇವತ್ತು ಬೀದಿಲಿ ನಗ್ನವಾಗಿ ನಿಂತಿದ್ದಾನೆ. ಅವನಿಗೆ ಇವತ್ತು ₹1 ಮರ್ಯಾದೆ ಇಲ್ಲ, ಆಯಿತಾ? ಅಂಥವ್ನಿಗೆ ಸಪೋರ್ಟ್ ಮಾಡಿದವ್ರು ನೀವು ಇವತ್ತು ಕೊಟ್ಟಿರೋ ಮಾತಿಗೆ ನಡ್ಕೋಬೇಕಾಗತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ, ನೀವು ಹಾಕಿರೋ ಚಾಲೆಂಜ್ಗೆ ಬದ್ಧವಾಗಿ ನಡ್ಕೊಳ್ಳಿ. ತಲೆ ಯಾವಾಗ ಬೋಳಿಸ್ಕೊತೀರಾ ಹೇಳಿ? ಪ್ರತಿಯೊಂದು ಪಾಯಿಂಟಲ್ಲೂ ನೀವು ತಪ್ಪು ಕಂಡುಹಿಡಿಯೋರು. ಆ ಸುಮಂತನ ಪ್ರಶ್ನೆ ಮಾಡುವಾಗ ಅದ್ಯಾಕ್ರಿ ನಿಮ್ಮ ಬಾಯಿಂದ ಏನು ಮಾತೇ ಬರಲ್ಲ? ಒಂದು ಕ್ವಶನ್ ಕೇಳಲ್ವಲ್ರಿ? ನೋಡೋ ಆಡಿಯನ್ಸು ನಮಗನ್ನಿಸ್ತಾ ಇರುತ್ತೆ, ಈ ಹಿಂಗೆ ಮಾತಾಡಬೇಕಾದ್ರೆ ಇದನ್ನು ಕೇಳ್ಬೋದಾಗಿತ್ತು, ಈ ಹಿಂಗೆ ಕೇಳ್ತಾ ಇದ್ದೀನಿ ಇವ್ರು ಏನು ಕೇಳ್ತಾ ಇಲ್ವಲ್ಲ ಅಂತ. ಪ್ರೀ ಪ್ಲ್ಯಾನ್ ಅನಿಸ್ಲಿಲ್ವಾ? ತೇಪೇಚ ಕೆಲಸ ಅನಿಸ್ಲಿಲ್ವಾ? ಮೊನ್ನೆ ನೀವು ಅವ್ನು ಇಂಟರ್ವ್ಯೂ ಮಾಡಿದ್ದು, ಅವನು ಬಂದ ಸ್ಟೇಟ್ಮೆಂಟ್ ಕೊಟ್ಟ, ಆವಾಗ ಎಲ್ಲ ನಿಂತ್ಕೊಂಡ್ರಿ ಸಪೋರ್ಟ್ಗೆ. ಈಗ ಕೊನೆಗೆ ಅವನ ಒಬ್ಬ ಅಪರಾಧಿ ಆದ. ನೀವೆಲ್ಲ ಏನು ಮಾಡಿದ್ರಿ? ಅವನಿಗೂ ನಮಗೂ ಕಾಂಟ್ಯಾಕ್ಟ್ ಇರಲಿಲ್ಲ, ಅವನಾಗೆ ಬಂದ ಇಂಟರ್ವ್ಯೂ ಕೊಟ್ಟ ಹೋದ, ಅವನಾಗ ಬಂದ ಇಂಟರ್ವ್ಯೂ ಕೊಟ್ಟ ಹೋದ ಅಂದಿದ್ರಿ. ಯಾರೂ ನಿಮ್ಮನ್ನು ಕ್ವಶನ್ ಮಾಡ್ತಿರ್ಲಿಲ್ಲ ಮಂಜು ಗೌಡ್ರೆ. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ನೀವೇ ಡಿಸೈಡ್ ಮಾಡಿಬಿಟ್ರಿ, ಜಡ್ಜ್ಮೆಂಟ್ ನೀವೇ ಕೊಟ್ಬಿಟ್ರಿ ಚಂದನ್ ಗೌಡ ಅಪರಾಧಿ ಅಂತ. ಆ ಥರ ನೀವು ಡಿಸೈಡ್ ಕೊಟ್ಟ ಮೇಲೆ ಅವರು ನಿರಪರಾಧಿ ಅಂತ ಆದಮೇಲೆ ಈಗ ನೀವು ಹೇಳಿರೋ ಮಾತು ನಡ್ಕೋಬೇಕಲ್ವಾ? ಕೊಟ್ಟಿರೋ ಮಾತು ಉಳಿಸ್ಕೊಳ್ಳಿ ಮಂಜು ಗೌಡ್ರೆ. ಎಲ್ಲರೂ ಕಾಯ್ತಾ ಇದ್ದಾರೆ ನೀವು ಹಾಕಿರೋ ಚಾಲೆಂಜ್ನ ಕಂಪ್ಲೀಟ್ ಮಾಡಲಿ ಅಂತ. ಆದಷ್ಟು ಬೇಗ ಚಾಲೆಂಜ್ ಕಂಪ್ಲೀಟ್ ಮಾಡಿ ವಿಡಿಯೋ ಬಿಡಿ. ನಿಮ್ಗೆ ಹೇಳೋಷ್ಟು ನಾವು ದೊಡ್ಡವರು ಅಲ್ಲದೇ ಇದ್ರೂ, ಆದರೆ ಕ್ವಶನ್ ಮಾಡೋ ಅಧಿಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಇದೆ. ನಾನು ಕ್ವಶನ್ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ಕೇಳ್ತಾ ಇರೋರ ಪರವಾಗಿ ನಾನು ಕ್ವಶನ್ ಮಾಡ್ತಾಯಿದ್ದೀನಿ ನಿಮಗೆ. ದಯವಿಟ್ಟು ತಲೆ ಬೇಗ ಬೋಳಿಸ್ಕೊಂಡು ವಿಡಿಯೋ ಮಾಡಿ. ನಮಸ್ಕಾರ ಎಲ್ರಿಗೂ.